ಓಕೆ, ಇವಾಗ ಎಷ್ಟು ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದೀರಾ? 2016 ಇದೀವಿ. 2016ರಿಂದ. ಫಸ್ಟ್ ಅಲ್ಲಿ 10ರಿಂದ ಮಾಡಿದ್ವಿ 6 ವರ್ಷ. ಆಮೇಲೆ ಈ ಕಡೆ ಬಂದ್ಬಿಟ್ಟು ಪೆಟ್ಟಿ ಅಂಗಡಿ ನಮಗೆ ಕೊಟ್ಟಿದ್ಮೇಲೆ ಸತ್ಯನಾರಾಯಣ ಅವರು 2016ರಿಂದ ಇದೀವಿ. ಈಗೇನು ಅಂಗಡಿ ತೆಗಿಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಹೇಳಿದ್ದಾರೆ, ಬಟ್ ಇನ್ನ ನಮ್ಮ ಇದಕ್ಕೆ ತುಂಬಾ ಕಷ್ಟ ಇರೋದ್ರಿಂದ ನಾವು ನೋಡ್ಕೊಂಡು ಸ್ವಲ್ಪ ಆಗ್ತಾ ಇದೀವಿ. ಆಮೇಲೆ ನೋಡೋಣ, ನಮ್ಮ ಜೀವನ ತುಂಬಾ ಕಷ್ಟ ಆಗ್ತಾ ಇದೆ, ಹಿಂಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಇವಾಗ ದಿಢೀರಂತ ಹೇಳಿದ್ರೆ ಏನ್ ಮಾಡೋದು, ಎಲ್ಲಿಗೆ ಹೋಗೋದು ಅಂತ ತಲೆ ಓಡ್ತಾ ಇಲ್ಲ. ಏನಾದ್ರು ಒಂದು ನಮ್ಮನೇಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ, ಮತ್ತೆ ತುಂಬಾ ತಲೆ ಓಡ್ತಾ ಇಲ್ಲ, ಬ್ಲ್ಯಾಕ್ ಆಗ್ಬಿಟ್ಟಿದೆ. ಮತ್ತೆ ಜನನೂ ಬರ್ತಾ ಇಲ್ಲ. ಮತ್ತೆ ದಿಢೀರ್ನಂತ ಇದು ಅಂಗಡಿ ತೆಗ್ದಿದ್ದು ತಲೆಗೆ ಒಂದು ಶಾಕ್ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಇವಾಗ ಆಗ್ತಾ ಇದ್ರ ಅಂಗಡಿ ನಮ್ಗೆ ಅದೇ ಇವಾಗ ಆಗ್ತಾ ಇದೀವಿ. ಊಟಕ್ಕಾದ್ರೂ ಬೇಕಲ್ವಾ, ತೀರಾ ತುಂಬಾ ಕಷ್ಟ ಆಗಿದೆ ಜೀವನ. ಎಷ್ಟಾಗುತ್ತೆ ವ್ಯಾಪಾರ? ಏನ್ ಇವತ್ತೆಲ್ಲ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಹಾಕೋರು 1,000 ರೂಪಾಯಿ ಆಗೋದು ಕಷ್ಟ ಕಣವ. ಹಂಗಾಗಿ ನಮ್ಗೆ CM ಸಾಹೇಬ್ರು ದಿಢೀರ್ನಂತ ಶಾಕ್ ಕೊಟ್ಬಿಟ್ಟಿದ್ದಾರೆ. ಆ ಶಾಕ್ ತಡ್ಕೊಳಕ್ ಆಗ್ತಾ ಇಲ್ಲ. ಬದುಕ್ಬೇಕಾ ಸಾಯ್ಬೇಕಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಈಗ ಬೆಳಗ್ಗೆ ಹಾಕ್ತಿರಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟಾಗುತ್ತೆ? ಬೆಳಗಿಂದ ಸಾಯಂಕಾಲ ತನಕ ಆದಂಗೆ ಒಂದ್ ದಿನ 3,000 ಆಗುತ್ತೆ, ಒಂದಿನ 4,000 ಆಗುತ್ತೆ. ಹಂಗಾಗಿ ಅದ್ ಮಾಡು ನಾನು ನಮ್ಮ ಮನೆಯವರಿಬ್ರು ಒದ್ದಾಡ್ಕೊಂಡು ಕಷ್ಟ ಪಡ್ತಾ ಇದೀವಿ. ಇವಾಗ ಕಣ್ಣಲ್ಲಿ ನೀರ್ ಬರೋ ತರ ತುಂಬಾ ಕಷ್ಟ ಆಗಿದೆ ಅಷ್ಟೇ. ಬಟ್ ಮಾರ್ಕೆಟ್ ಅಂತೆಲ್ಲ ಏನೋ ಹೇಳ್ತಿದಾರಲ್ವಾ? ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆ ರೈಡ್ ಮಾಡಿದ್ದಾರೆ. ಎಲ್ಲಾರ್ಗು ತುಂಬಾ ಕಷ್ಟ ಇದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೇಲೆ ಬರೆ ಬಿದ್ದಂಗ ಆಗಿದೆ ಇವಾಗ. ಮಾರ್ಕೆಟ್ ಅಲ್ಲಿ ಕೊಟ್ರೆ ನೀವು ಹೋಗ್ತೀರಾ? ಮಾರ್ಕೆಟ್ ಅಲ್ಲಿ ಕೊಟ್ರೆ ನಾವು ಹೋಗಲ್ಲ. ನಮ್ಮರ ಹ್ಯಾಂಡಿಕ್ಯಾಪ್ ಇದೆ, ನಮ್ಮ ಹ್ಯಾಂಡಿಕ್ಯಾಪ್ ಇದೆ, ಅಲ್ಲಿ ಜೀವನ ಮಾಡ್ಕೊಂಡು ನಾವು ಅವ್ರನ್ನ ನಾವಿರೋ ನಮಗೆ ತೊಂದರೆ ಕೊಡ್ಬೇಡಿ. ಕಷ್ಟ, ತುಂಬಾ ಕಷ್ಟ. ಇವಾಗ ನೀವ್ ಈಗ ನಗಾಡ್ಕೊಂಡ್ ಮಾತಾಡ್ಬಿಟ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಏನೋ ರೆಂಟ್ ಕಟ್ಬೇಕು ಅಂತ ಹೇಳ್ತವ್ರೆ. ಇವಾಗ ಇಲ್ಲಿ ನಿಮಗೆ ರೆಂಟ್ ಇಸ್ಕೊಳ್ತಿದಾರಾ? ಇಲ್ಲ, ಅಷ್ಟು ವರ್ಷದಿಂದ ಇಸ್ಕೊಂತಿಲ್ಲ. ಇಸ್ಕೊಂಡೇ ಇಲ್ಲ. ನಮ್ಗೆ ಜನ ಹೆಲ್ಪ್ ಮಾಡಿದ್ದಾರೆ, ನಮ್ಗೆ ಇಸ್ಕೊಂಡೇ ಇಲ್ಲ. ನಾವ್ ಯಾರನ್ನ ಇದು ಮಾಡಿಲ್ಲ. ಪೂರ್ತಿಗೂ ನಾವು ಕೊಟ್ಟಿಲ್ಲ. ನಾವು ಕೊಟ್ಟಿದ್ರೆ ಸುಮ್ನೆ ಸುಳ್ಳು ಹೇಳೋದು ತಪ್ಪಾಗುತ್ತೆ. ತಿನ್ನ ಅನ್ನ ಮೇಲೆ ನಾವು ಹೊಡ್ಕೊಳೋದ, ಇವಾಗ ಹೊಟ್ಟೆ ಮೇಲೆ ಹೊಡೆದೇ ಹಿಂಗ ಆಗ್ಬಿಟ್ಟಿದೆ. ಇವಾಗ ಇನ್ ಮುಂದೆ ನಮ್ಮ ಹತ್ರ ದುಡ್ಡು ಕೊಡಕ್ಕೆ ಶಕ್ತಿ ಇಲ್ಲ. ನಮ್ಮ ಆರೋಗ್ಯ ನಾವು ನೋಡ್ಕೊಳೋದೇ ಇದಾಗಿದೆ. ನಮ್ಗೆ ದಯವಿಟ್ಟು ಗೌರ್ಮೆಂಟ್ ಇಂದ ಹೆಲ್ಪ್ ಮಾಡ್ಕೊಡಿ ಅಷ್ಟೇ. ನಮ್ ಸಮಸ್ಯೆ ಬರ್ದಿಲ್ಲ. ಸರಿ ಆಯ್ತು, ಹೆಲ್ಪ್ ಮಾಡ್ತಾರೆ, ಒಳ್ಳೇದಾಗುತ್ತೆ. ಇಲ್ಲ ನೀವು ನಂಬಿಕೆ ಕಳ್ಕೊಬೇಡಿ, ಖುಷಿಯಾಗಿರಿ. ಇಲ್ಲ, ನಂಬಿಕೆ ಕಳ್ಕೊಳಲ್ಲ. ಉತ್ಸವದಲ್ಲಿ ಇದೀವಿ ಅಷ್ಟೇ. ಮಾಡ್ತೀವಿ. ಸರಿ ಆಯ್ತು, ಒಳ್ಳೇದಾಗುತ್ತೆ. ಇಲ್ಲ, ಈಗಾಗಲೇ ವಿಷಯ ಗೊತ್ತಿರುತ್ತೆ, ತೆರವು ಮಾಡ್ಬೇಕು ಅಂತ ಹೇಳಿ ಎಲ್ಲ ಕಾರ್ಯಾಚರಣೆ ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ನೀವು ಅಂಗಡಿ ಹಾಕೋದು? ಅಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಎಲ್ಲ ಇಲ್ಲೇ ಮಾಡ್ತಾ ಇದ್ದಿದ್ದು. ಇವಾಗ ನಾವು ಮಾಡ್ತಾ ಇದೀವಿ. ಮಾರ್ಕೆಟ್ಗೆಲ್ಲ ಮೊನ್ನೆ ನೋಟಿಸ್ ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ. ನಾವು ಒಂದ್ 2 ತಿಂಗಳು ಅಷ್ಟೇ, ನಾವೇನ್ ಫುಟ್ಪಾತ್ ಮೇಲೆ ಇಕ್ಕಿಲ್ಲ. ನಮ್ಗೆ ಅಂತ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಒಳಗಡೆ ಇಟ್ಕೊಂಡು ಮಾಡ್ತಾ ಇದೀವಿ. ಇದೆಲ್ಲ ತುಂಬಾ ಹಳೆ ವರ್ಷದ ಮಾರ್ಕೆಟ್ ಅಮ್ಮ, ನೋಡಿ ಎಲ್ಲ ಆಗ್ತಾ ಇದೆ. ನಾವ್ ಇನ್ನೊಂದ್ 2 ತಿಂಗಳು ಆಚೆ ಇರ್ತೀವಿ ಅಷ್ಟೇ, ಆಮೇಲೆ ಎಲ್ಲ ಹೊಟ್ಟೋಗ್ತೀವಿ. ಅಂದ್ರೆ ಹಿಂದೆ ಯಾವಾಗ್ಲಾದ್ರೂ ಬಂದು ಹೇಳಿದ್ರ ಇದ್ರಲ್ಲಿ? ಇಲ್ಲ ಇಲ್ಲ, ಅದೆಲ್ಲ ಏನ್ ಹೇಳಿಲ್ಲ. ಇವಾಗ ಮೊನ್ನೆಯಿಂದ ಬಂದ್ ಹೇಳಿರೋದು ಅಷ್ಟೇ. ಏಕಾಏಕಿ ತೆಗೆಯೋದು ಅಂತಾನೆ ಕಷ್ಟ ಆಗೋಗ್ಬಿಡುತ್ತೆ ಅಂತ ಬಂದಿದ್ರು. ಪಾಪ ನಮ್ಮ ಮೇಲೆ ಏನು ಜಗಳ ಮಾಡಿಲ್ಲ. 7 ಟೈಮ್ ಕೊಟ್ಟಿದಾರಮ್ಮ ಅವರು, ನಮ್ಗೇನ್ ತೊಂದರೆ ಕೊಟ್ಟಿಲ್ಲ. ಕಾರ್ಪೊರೇಷನ್ ಅವರು ಹೇಳಿದಾರೆ ಎಲ್ಲ ಹಿಂದೆ ಇಟ್ಕೊಳ್ಳಿ ಅಂತ ಹೇಳಿದಾರೆ. ನಾವು ಎಲ್ಲ ಪೂರ್ತಿ ತೆಗೆದ್ಬಿಟ್ಟಿದ್ವಿ. ನಮ್ದು ಹೂವು ಅಂಗಡಿ ಇದೆ. ಇನ್ನೊಂದ್ 2-3 ತಿಂಗಳಲ್ಲಿ ನಾವು ಎಲ್ಲ ಒಳಗಡೆ ಅಂದ್ರೆ ಇಲ್ಲಿರೋರು ಎಲ್ರಿಗೂ ಅವಕಾಶ ಇದೆಯಾ? ಕೊಡ್ತಾರಮ್ಮ. ಯಾರ್ಗ ಅಂಗಡಿ ಇದೆಯೋ, ಹೂವು ಅಂಗಡಿ, ತರಕಾರಿ ಅಂಗಡಿ ಯಾರ್ದು ಹಳೇದಿದೆಯೋ ಅವ್ರಿಗೆಲ್ಲ ಕೊಡ್ತಾರೆ. ತರಕಾರಿ, ಹೂವು, ಹಣ್ಣು, ಅವು ಬಟ್ಟೆ ಅಂಗಡಿ ಎಲ್ಲ ಇಲ್ಲಿರೋದೇ 4 ಅಂಗಡಿ: ಹಣ್ಣು, ತರಕಾರಿ, ಹೂವು ಅಷ್ಟೇ. ಪೂಜೆ ಸಾಮಾನು ಅಂಗಡಿ ಮಿಕ್ಕದವ್ರಿಗೆಲ್ಲ ಯಾರಿಗೂ ಕೊಡಲ್ಲ. ಈಗ ನೆನ್ನೆ ಬಂದ್ಬಿಟ್ಟು ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆ ನಿಮಗೆ ವಿಷಯ ಗೊತ್ತಾಗಿತ್ತು? ನಮ್ಗೇನು ಗೊತ್ತಾಗಿತ್ತು, ನಾವ್ ಗೊತ್ತಾಗಕ್ ಮುಂಚೆನೆ ನಮ್ಗೇನಿದ್ರು ಜಾಗ ಕೊಟ್ಟಿದಾರಲ್ಲಮ್ಮ ಹಿಂದೆ ಇಟ್ಕೊಳಕ್ಕೆ. ಆದ್ರೆ ಈ ಜಾಗಕ್ಕೆ ಪೇ ಮಾಡ್ತಿದ್ರು? ಇಲ್ಲಮ್ಮ, ಒಳಗಡೆ ಕಟ್ತಾ ಇದ್ವಿ. ಇವಾಗ ಒಳಗಡೆ ಹೋದ್ಮೇಲೆ ಕಾರ್ಪೊರೇಷನ್ ಅವ್ರು ಕಟ್ತೀವಿ. ಮುಂಚೆ ಕಟ್ತಾ ಇದ್ವಿ. ಇಲ್ಲ, ಕಟ್ತಾ ಇಲ್ಲ. ನಮಗ್ ಬಡವ್ರಿಗೆ ಅಂತ ಸರ್ ಬಿಟ್ಕೊಟ್ಟಿದ್ದಾರೆ ಜಾಗ ಇಟ್ಕೊಳ್ಳಿ ಅಂತ. ನಿನ್ನೆ ಯಾರು ಬಂದಿದ್ರು? ಕಾರ್ಪೊರೇಷನ್ ಅವ್ರು ಬಂದಿದ್ರು. ಕಾರ್ಪೊರೇಷನ್ ಅವರು ಮತ್ತೆ ಪೊಲೀಸ್ ಅವ್ರು ಬಂದಿದ್ರು. ಏನೋ ತೊಂದರೆ ಕೊಡ್ತಾರೆ ಅಂತ. ಒಟ್ನಲ್ಲಿ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ, ಹಿಂದೆ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ. 2 ತಿಂಗಳು ಆಗದ್ಮೇಲೆ ನಾವು ಹೊಟ್ಟೋಗ್ತೀವಿ ಒಳಗಡೆ, ನಾವೇನ್ ಆಚೆ ಇರಲ್ಲ. ಫುಲ್ ಭಯ ಬಂದ್ಬಿಟ್ಟಿತ್ತು ನಮ್ಗು. ನಾವು ಏನೇನೆಲ್ಲ ಇಡೀ ಮಾರ್ಕೆಟ್ ಏನು ಐಟಮ್ ಹಾಕಿರ್ಲಿಲ್ಲ, ಸ್ವಲ್ಪ ಹಾಕೊಂಡಿದ್ವಿ. ಆಮೇಲೆ ಎಲ್ಲ ಹಿಂದಕ್ಕೆ ಹೋದ್ಮೇಲೆ ನಾವು ಸ್ವಲ್ಪ ಹಾಕೊಂಡು ಗೊತ್ತೇ ಇಲ್ಲ ನಮ್ಗೆ. ನಮ್ಗೇನು ಅಷ್ಟು ಗೊತ್ತಿಲ್ಲ. ನಾವೆಲ್ಲ ಅಷ್ಟು ಟಿವಿ ಇದೆಲ್ಲ ನೋಡಲ್ಲ, ನಮ್ಗೆ ಅಷ್ಟೇನು ಗೊತ್ತಾಗಲ್ಲ. ಆಮೇಲೆ ಅವ್ರು ಬಂದ್ಮೇಲೆ ನಮ್ಗೆ ಗೊತ್ತಾಗಿದೆ. ಆಮೇಲೆ ನಾವೆಲ್ಲ ಒಳಗಡೆ ಇಟ್ಕೊಂಡ್ವಿ.
ಆದ್ರೂ ಒಳ್ಳೆ ರೀತಿನಲ್ಲೇ ಹೇಳಿದ್ರಮ್ಮ ಪಾಪ ಕೆಡ್ದಾಗ ನಮ್ಗೇನ್ ತೊಂದ್ರೆ ಕೊಟ್ಟಿಲ್ಲ ಅವ್ರು ಸುಳ್ಳು ಹೇಳ್ಬಾರ್ದು. ಅವ್ರ ಮೇಲೆ ಮೇಡಮ್ ಬಂದಿದ್ರು, ಹಿಂದೆ ಇಟ್ಕೊಳ್ಳಿ ಪಬ್ಲಿಕ್ ತೊಂದ್ರೆ ಮಾಡಬೇಡಿ ಅಂತ ಹೇಳಿದ್ರು. ನಾವು ನಮ್ಗೆ ನೋಟಿಸ್ ಕೊಟ್ಟಿದ್ದಾರಮ್ಮ, 2 ತಿಂಗಳಷ್ಟಲ್ಲಿ ನಾವು ಮಾರ್ಕೆಟ್ ಒಳಗೆ ಹೊಟ್ಟೋಗ್ತೀವಮ್ಮ ಅಂತ ಹೇಳಿದ್ರು. ಅವರೇ ಮೇಡಮೇ ಮಾತಾಡಿದ್ರು. ಅಂದ್ರೆ ಈ ತರ ಇಟ್ಕೊಳ್ಳೋದ್ರಿಂದ ಪಬ್ಲಿಕ್ ಹೌದಮ್ಮ, ಪಬ್ಲಿಕ್ ತೊಂದ್ರೆ ಆಗುತ್ತಲ್ವಮ್ಮ, ಅದಕ್ಕೆ ಅವ್ರು ಹೇಳೋದು ನಮ್ಗೆ ಒಳ್ಳೇದೇನೆ, ಏನು ಮಾಡಕ್ಕಾಗಲ್ಲ. ಆದ್ರೆ ನಮ್ಗೆ ಅದ್ ಬಿಟ್ರೆ ಜೀವನ ಇಲ್ವಲ್ಲಮ್ಮ, ಅದೇ ಜೀವನ ಅಲ್ವಾ ನಮ್ಗೆ. ನಾವೇನ್ ಮಾಡಕ್ಕಾಗತ್ತೆ, ನಮ್ಗೇನು ಗೊತ್ತಿಲ್ಲಮ್ಮ. ಹೂವ ಅಂಗಡಿ ವಿದ್ಯೆ ಒಂದೇ ಗೊತ್ತಿರೋದು, ಏನು ಮಾಡಕ್ಕಾಗಲ್ಲ. ಅವ್ರು ಹೇಳ್ತಾರೆ, ನಾವು ಒಳಗೆ ಹೋಗ್ತೀವಿ ಅಷ್ಟೇ. ಇನ್ನೇನು ಒಂದ್ ಸ್ವಲ್ಪ ದಿನ ಕಷ್ಟ ಇರುತ್ತೆ ನಮ್ಗೂ. ಎಲ್ಲ ದೊಡ್ಡವ್ರು ಒಳಗಡೆ ಖರ್ಚು ನಾವು ಹೊಟ್ಟೋಗ್ತೀವಿ. ಎಷ್ಟು ಅಂದ್ರೆ ಒಂದಿನ ಹಾಕಿಲ್ಲ ಅಂತಂದ್ರೆ ಎಷ್ಟು ಲಾಸ್ ಆಗುತ್ತೆ? ಆಗುತ್ತಮ್ಮ, 3-4 ಜನ ಕೆಲ್ಸದ ಹುಡುಗರು ಇದಾರೆ. ನಮ್ ಜೀವನನೇ ಅದರಿಂದ ನಡೆಯೋದಲ್ವಮ್ಮ. ಅದರಿಂದ ಮಾಡಿದ್ರೆ ನಾವ್ ಮನೆಗೆ ಅಡ್ಗೆ ಎತ್ಕೊಂಡು ಹೋಗಕ್ಕಿಲ್ಲ ಅಂದ್ರೆ ಏನು ಆಗಲ್ಲಮ್ಮ. ಅದೇ ಜೀವನ. ಏನು ಒಂದ್ ದಿನಕ್ಕೆ 7,000 5,000 ರೂಪಾಯಿ ಮಾಡ್ತೀವಿ, ಅರ್ಧ ಖರ್ಚೆ ಹೋಗುತ್ತೆ. ಮನೆಗೆ 1,000 2,000 ಉಳಿಯುತ್ತೆ. ನಮ್ಗೂ ಜೀವನ. ನಿನ್ನೆಲ್ಲ ಏನು ವ್ಯಾಪಾರ ಇಲ್ಲ ಬಿಡಮ್ಮ, ನಿನ್ನೆಲ್ಲ ಅದೇ ಜಗಳ ಆಗೋಯ್ತಲ್ಲಮ್ಮ. ನಿನ್ನೆಲ್ಲ ಏನು ವ್ಯಾಪಾರನೇ ಇಲ್ಲ, ರೋಡಲ್ಲಿ ಜನನೇ ಇಲ್ಲ. ಡಿಸಪಾಯಿಂಟ್ ಆಯ್ತಾ ನಿಮಗೆ? ಹೌದು, ನಿಮ್ದಿನೇ ಇಲ್ದಿರ ಆಯ್ತು ನೆನೆ. ಇವಾಗ ಪರವಾಗಿಲ್ಲ, ಮೇನೆಲ್ಲ ಹಿಂದೆ ಇಟ್ಕೊಂಡಿದೀವಿ, ನೋಡ್ಬೇಕು ಏನ್ ಮಾಡ್ತಾರೆ. ನಿಮ್ಮವರೆಲ್ಲ ಏನಂದ್ರು ಅಂದ್ರೆ ಎಲ್ಲ ನಾವೆಲ್ಲ ಮಾತಾಡ್ಕೊಂಡಿದೀವಿ. ಇನ್ನೇನು ಅವ್ರ ಒಳಗಡೆ ಕಟ್ಕೊಟ್ರೆ ನಾವು ಹೊಟ್ಟೋಗ್ತೀವಿ. ನಮ್ದೇನ್ ತೊಂದ್ರೆನೇ ಇಲ್ಲಮ್ಮ. ನಾವೇನ್ ರೋಡ್ಗೂ ತೊಂದ್ರೆ ಮಾಡಿಲ್ಲ, ಯಾರಿಗೂ ತೊಂದ್ರೆನೇ ಮಾಡಿಲ್ಲ. ಒಳಗಡೆ ಹೊಟ್ಟೋಗ್ತೀವಿ. ಈಗ ಜನಗಳು ಆಲ್ರೆಡಿ ನೀವು ಫೇಮಸ್ ಆಗೋಗ್ಬಿಟ್ಟಿದ್ದಾರೆ, ನಿಮ್ಮನ್ನ ನೋಡಿರ್ತಾರೆ ಆಯ್ತಾ. ಒಂದಷ್ಟು ಜನರಿಗೆ ನಿಮ್ ಶಾಪ್ ಇಲ್ಲಿದೆ ಅಂತ ಗೊತ್ತಿರುತ್ತೆ. ಆ ಮಾರ್ಕೆಟ್ ಆದ್ಮೇಲೆ ಕನ್ಫ್ಯೂಸ್ ಆಗುತ್ತಲ್ವಾ? ಅಮ್ಮ ಏನು ಕನ್ಫ್ಯೂಸ್ ಆಗಲ್ಲ. ನಮ್ಮ ಮಾರ್ಕೆಟ್ ಅಂತ ಫಸ್ಟೇ ಬಂದು ಹೇಳಿ ಎಲ್ಲಾರ್ಗು ಹೇಳಿದೆ. ಎಲ್ಲ ಗೊತ್ತಮ್ಮ, ಇದು ಚಿಕ್ಕ ವಯಸ್ಸಿಂದ ಇರೋದು ಹಳೆ ಮಾರ್ಕೆಟ್ ಅಲ್ವಾ, ಎಲ್ಲಾರ್ಗು ಗೊತ್ತಾಗುತ್ತಮ್ಮ. ಅಂತದೆಲ್ಲ ಏನಿಲ್ಲ. ನಿಮಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಒಳ್ಳೆ ರೀತಿಯಿಂದಾನೆ ಹೇಳಿದಾರೆ ಅಷ್ಟೇ. ಮೇಡಮ್ ಬಂದಿದ್ದಾರೆ, ಕಾರ್ಪೊರೇಷನ್ ಅವ್ರ ಮೇಡಮ್ ಬಂದ್ರು, ನಮ್ಗೇನ್ ತೊಂದ್ರೆ ಕೊಟ್ಟಿಲ್ಲಮ್ಮ. ಹೇಳಿದ್ರು ಅಷ್ಟೇ, ಒಳಗಡೆ ಇಟ್ಕೊಳ್ಳಿ ಅಮ್ಮ, ರೋಡಲ್ಲಿ ಬರ್ಬೇಡಿ, ಪುಟ್ಟವಾತಕ್ಕೆ ತೊಂದ್ರೆ ಕೊಡ್ಬೇಡಿ ಅಂತ ಹೇಳಿದ್ದಾರೆ. ಟೈಮ್ ತಗೊಂಡಿದ್ರೆ ನಾವ್ 2 ತಿಂಗಳು ಟೈಮ್ ತಗೊಂಡಿದ್ವಿ. ನಮಗೂ ಟೈಮ್ ಕೊಡ್ಬೇಕಲ್ಲಮ್ಮ. ದಿಢೀರ್ ಅಂತ ಬಂದಿತ್ತು ಅಂದ್ರೆ ನಾವೆಲ್ಲ ಹೋಗಕ್ಕಾಗುತ್ತಮ್ಮ. ನಾವೆಲ್ಲ ಏನಂತ ಗಲೀಜ್ ಅಂತಲ್ಲ. ಏನ್ ನಮ್ ಮಾರ್ಕೆಟ್ ಹೆಂಗಿದೆ ನೋಡಿ, ಚೆನ್ನಾಗಿದೆ. ಮತ್ತೆ ನಮ್ ಮಾರ್ಕೆಟ್ಗೆ ಬೇರೆ ಮಾರ್ಕೆಟ್ಗೆ ಕಂಪೇರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.